ಸರ್ ಸರ್ ನಮಸ್ತೆ, ಚಪ್ರದಳ್ಳಿ ಅಜಿತ್ ಅವರಲ್ವಾ? ಹೌದೌದು, ಹೇಳಿ ಸರ್. ಸರ್ ನಮಸ್ತೆ, ನಿಮ್ಮ ವಾಣಿಯಿಂದ ಸರ್. ಸರ್ ಒಂದ್ ನಿಮಿಷ ತಳಿ. ಏನ್ ಹೇಳಿ ಸರ್? ಸರ್ ನಿಮ್ಮ ವಾಣಿ ಯೂಟ್ಯೂಬ್ ಚಾನಲ್ ಇಂದ. ಹೇಳಿ ಸರ್. ಸರ್ ಅದೇ ಮೊನ್ನೆ ನಿಮ್ಮ ಅಮಲಾಪುರದಲ್ಲಿ ನಡೆದಂತ ಘಟನೆ ವಿಚಾರಕ್ಕೆ ಮಾತಾಡೋಣ ಅಂತ ಫೋನ್ ಮಾಡಿದೆ ಸರ್. ಹೇಳಿ. ಅಮ್ಲಾರೆ ಸಾರಿ ಸರ್, ಅಮ್ಲಾರೆ. ಸರ್ ಏನ್ ಸರ್ ಘಟನೆ ಅದು? ಸರ್ ಅದು ನಾನು ಅಲ್ಲೇ ನಿಮ್ಗೆ ಅದು ವಿಡಿಯೋನ ಹಾಕಿದ್ದಲ್ಲಿ ನೋಡಿ, ಊರ್ನ ಗ್ರಾಮಸ್ಥರನ್ನ, ಅದಕ್ಕೆ ನಾನು ಕೇಳೋಣ ಅನ್ಕೊಂಡು ಹೋಗಿದ್ದೆ. ಓಕೆ ಸರ್. ಅಮ್ಲಾರೆ ಗ್ರಾಮಸ್ಥರು ಆ ಯಪ್ಪ ಮುದ್ದು ವಯಸ್ಸಾಗಿತ್ತಲ್ಲ ನೋಡಿ, ಅವ್ರಿಗೆ ಬಿದ್ದೋದ್ರಲ್ಲ. ಹೌದು ಸರ್, ಹೊಡೆದಿದ್ದಾರೆ, ರಕ್ತ ಅವ್ರಿಗೆ ಮತ್ತೆ ಅಲ್ಲೊಬ್ಬ ಮಗ ಬಿದ್ದೋಗಿದ್ನಲ್ಲ, ಅವ್ರ ಕಡೆ ಪರವಾಗಿ ಇಡೀ ಗ್ರಾಮಸ್ಥರು ಹೋಗಿದ್ರು. ಸರಿ ಸರ್. ಮತ್ತೆ ಅಲ್ಲಿ ಇನ್ನೊಬ್ಬ ಆ ಸ್ಪಾಟ್ ಅಲ್ಲಿ ಕೂತವನಲ್ಲ, ಅವನ್ ಬಂದ್ಬಿಟ್ಟು ಆ ಜಾಗದಲ್ಲಿ ನಿಜವಾದ ಓನರ್ ಯಾರು ಅಂತಂದ್ರೆ ಆ ಮುದ್ಕಪ್ಪ ಮತ್ತೆ ಆ ಹುಡ್ಗ ಬಿದ್ದೋದ್ನಲ್ಲ ಅವನು. ಸರಿ ಸರ್. ಅವರು ಬಂದಿದ್ದವರು ದರ್ಖಾಸ್ ಜಮೀನಲ್ಲಿ ಸಿಕ್ಕಿರೋದು ಅವ್ರಿಗೆ. ಸರಿ, ದರ್ಖಾಸ್ ಜಮೀನು. ಓಕೆ. 3 ಎಕರೆ 8 ಕುಂಟೆ. ಸರಿ ಸರ್. ಚನ್ಕಲ್ ಕಾವಲು, ಸರ್ವೆ ನಂಬರ್ 30. ಸರಿ ಸರ್. ಅದ್ರಲ್ಲಿ ಯಾರಿಗೂ ಕೂಡ ದುರಸ್ತಿ ಆಗಿಲ್ಲ. ಯಾರಿಗೂ ಪಕ್ಕ ಪೇಪರ್ಸ್ 4700 4800 ಜನ ಬರ್ತಾರೆ ಅಲ್ಲಿ. ಅವ್ರಿಗೆಲ್ಲರಿಗೂ ಬರೀ RTC ಸಿಕ್ಕದೆ. ಆ ಸರ್ವೆ ನಂಬರ್ 30 ಮತ್ತೆ ಸರ್ವೆ ನಂಬರ್ 272 ಹಿಂಗೆ ಅವ್ರಿಗೆಲ್ಲರಿಗೂ 5 ಎಕರೆ 2 ಎಕರೆ 3 ಎಕರೆ 1 ಎಕರೆ ಹಿಂಗೆ ಅವ್ರವ್ರಿಗೆ ಸ್ಕೆಚ್ ಕೊಟ್ಟಿ ಕೂರ್ಸವ್ರೆ. ಸರಿ ಸರ್. ಪಕ್ಕ ಪೇಪರ್ಸ್ ಯಾರ ಹತ್ರನೂ ಇಲ್ಲ? ಇಲ್ಲ, RTC ಇದೆ. RTC ಇದೆ ಅಷ್ಟೇ. ಇದೆ. ಇಲ್ಲಿ ಏನಾಯ್ತು ಅಂತಂದ್ರೆ, ಈ ಹೊನ್ನೇಗೌಡ ಅನ್ನೋನು ಆ ಬಸವರಾಜ್ ಅನ್ನೋ ವ್ಯಕ್ತಿ ಹತ್ರವ 5,000 ಏನೋ ಸಾಲ ಮಾಡಿದ್ನಂತೆ. ಯಾವಾಗ? ಆಗ್ಲೇ ತುಂಬಾ ಒಂದು 10 ವರ್ಷದಿಂದ ಅನ್ಕೊಳ್ಳಿ. ಸರಿ ಸರ್. ಓಕೆ. 5,000ನೋ 10,000ನೋ ಏನೋ ಒಟ್ಟಲ್ಲಿ ಸಾಲ ಮಾಡಿದ್ನಂತೆ. 3 ಜನ ಅಲ್ಲಿ ಹೇಳಿದ್ದು. ಅದನ್ನ ಅವನು ಕೊಡ್ದನೆ ಇರೋದಕ್ಕೆ ಈ ಬಸವರಾಜ್ ಅನ್ನೋನು ಆ ಜಮೀನ ಉತ್ಕೊ ಬಂದ. 5,000ಕ್ಕೆ ಲೀಸ್ ತರ. ಓಕೆ ಓಕೆ. ಅಂದ್ರೆ ಅಷ್ಟೇನೆ, ಇಲ್ಲಿ ಎಕರೆಗೆಲ್ಲ ಅಷ್ಟೇ ನಡೆಯೋದು ನಮ್ಮಲ್ಲಿ. 5,000 10,000 ಹಿಂಗೆ ನಡೀತಿದ್ದು. ಈಗೆಲ್ಲ ಒಂದ್ 20,000 ಏನೋ ಐತೆ ಒಂದ್ ವರ್ಷಕ್ಕೆ. ಸರಿ ಸರ್. ಕೊನೆಗೆ ಅವನು ಈಗೆಲ್ಲೋ 2020ರಲ್ಲಿ ನಮ್ಗೆ ಇಲ್ಲ, ನಮ್ಗೆ ಜಮೀನ್ ಬಿಟ್ಕೊಟ್ಬಿಡು ಅಂತ ಅನ್ಬಿಟ್ಟು ಕೇಳಕ್ ಹೋದಾಗ ಅವನು ಇಲ್ಲ ಬಡ್ಡಿ ಗಿಡ್ಡಿ ಎಲ್ಲ ಸೇರ್ಸಿ ತುಂಬಾ ಆಗೈತೆ, 1 ಲಕ್ಷ ಆಗೈತೆ, 1.25 ಲಕ್ಷ ಆಗೈತೆ ಅಂತ ಹೇಳ್ದಂಗೆ. 5,000ಕ್ಕೆ? ಓಕೆ. ಸರಿ ಸರ್. ಆಮೇಲೆ ಈ ಅಪ್ಪ ಊರ್ನವ್ರನ್ನ ಕಟ್ಕೊಂಡು ಒಂದ್ಸರಿ ಕೇಳಕ್ ಹೋದಂಗೆ, ಆಗ ಅವರು ಬಿಟ್ಕೊಟ್ಟಿಲ್ಲ. ಕೊನೆಗೆ ಕೋರ್ಟ್ ಹೋದ್ರು, AC ಕೋರ್ಟ್ ಹೋದ್ರು. AC ಕೋರ್ಟ್ ಅಲ್ಲೂ ಹೊನ್ನೇಗೌಡ್ರ ಕಡೆಗೆ ಆಗದೆ. ಯಾಕೆ ಅಂತಂದ್ರೆ 1 ಎಕರೆ 20 ಕುಂಟೆ ಏನೈತೆ ಆ ಸಾಗುವಳಿ ಕೊಟ್ಟವ್ರೆ, ಅದನ್ನ ಯಾವ್ದೇ ಕಾರಣಕ್ಕೂ ಪರಬಾರೆ ಮಾಡಂಗಿಲ್ಲ, ದರ್ಖಾಸ್ ಜಮೀನ್ ಆಗಿರೋದ್ರಿಂದ. ಅವನ್ಗೆ ಈ ಬಸವರಾಜನ್ಗೆ ಯಾವ್ದೇ ರೀತಿ ರೈಟ್ಸ್ ಇರೋದಿಲ್ಲ, ಯಾರು ಹೊಡೆದವ್ರಿಗೆ. ಓಕೆ. ದರ್ಖಾಸ್ ಜಮೀನಲ್ಲಿ. ಕೊನೆಗೆ ಆಮೇಲೆ ಆಯ್ತು ಅಂತ ಅನ್ಬಿಟ್ಟು ಈಗ ಮೊನ್ನೆ ಏನೋ ಪುನಃ ಟ್ಯಾಕ್ಟ್ರಿ ತಗೊಂಡು ಇದ್ ಮಾಡಕ್ ಹೋಗವ್ರೆ. ಅವಾಗ ಅವರು ಮತ್ತೆ ಎಲ್ಲ ಮೊದ್ಲೇ ಪ್ರಿಪೇರ್ ಆಗಿ ಹೊಡೆದ್ ಕಳ್ಸವ್ರಂತೆ. ಇಷ್ಟು ನಿಂತೈತೆ. ನಾನು ಈ ಬಸವರಾಜ್ ಅವ್ರ ಮನೆ ಹತ್ರನೂ ಹೋಗಿದ್ದೆ. ಅಲ್ಲಿ ಅವ್ರ ಮನೆ ಹತ್ರ ಯಾರು ಇತ್ತಿಲ್ಲ. ಅವರೆಲ್ಲ ಅರೆಸ್ಟ್ ವಾರೆಂಟ್ ಆಗಿರೋದ್ರಿಂದ ಎಲ್ಲ ಹೊರಗಡೆ ಅಲ್ಲಿ ಹೊಂಟೋಗಿದ್ರು. ಅವ್ರಿಗೆ ಅರೆಸ್ಟ್ ವಾರೆಂಟ್ ಆಗಿದೆ, FIR ಆಗಿರೋದ್ರಿಂದ. FIR ಆಗಿರೋದ್ರಿಂದ 307 ಹಾಕಿ ಅವರೆಲ್ಲ ಈಚೆ ಹೊರಗಡೆ ಹೊಂಟೋಗಿದ್ರು. ನಾನು ಅಲ್ಲೂ ವಾಸ್ತವ ತಿಳ್ಕೊಳ್ಳೋಣ ಅನ್ಕೊಂಡು ಹೋಗಿದ್ದೆ. ಇವಾಗ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರ ಅನ್ನಂಗ ಇದು ಬಸವರಾಜ್ ಕುಟುಂಬ. ಹೌದು, ಅವರು ಮತ್ತೆ ಪುಟ್ಟರಾಜು. ಈ ಪುಟ್ಟರಾಜು ಯಾರು? ಪುಟ್ಟರಾಜು ಮತ್ತೆ ಬಸವರಾಜು ಇಬ್ರುವೆ ಮೋಸ್ಟ್ಲಿ ಅದು ಆ ಜಮೀನನ್ನ ಇದ್ ಮಾಡಿ ಲಪ್ಟಾಯ್ಸನ ಅಂತ ಹೋಗಿದ್ದಾರೆ. ಹೌದೌದು. ಅವರು ಪುಟ್ಟರಾಜ್ ಬಂದ್ಬಿಟ್ಟು ಅವರು ಯಾವ್ದು ಉಪ್ಪಾರ ಸಮುದಾಯಕ್ಕೆ ಸೇರಿದವರು. ಇವರು ಬಸವರಾಜ್ ಬಂದ್ಬಿಟ್ಟು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಈ ಹೊನ್ನೇಗೌಡ ಅನ್ನೋರು ಒಕ್ಕಲಿಗ ಇದಕ್ಕೆ ಅಂತಂದ್ರೆ ಅಳ್ಕಾರ ಅನ್ನೋದಕ್ಕೆ ಬರ್ತದೆ. ಅವ್ರಿಗೆ ಇಡೀ ಗ್ರಾಮಸ್ಥರು ಸಪೋರ್ಟ್ ಮಾಡ್ತಿದ್ರು. ಓಕೆ. ಇವಾಗ ನ್ಯಾಯಬದ್ಧವಾಗಿ ಪುಟ್ಟೇಗೌಡರಿಗೆ ಸೇರ್ಬೇಕಾಗಿರೋ ಜಮೀನದು? ಪುಟ್ಟೇಗೌಡ್ರಿಗಲ್ಲ, ಹೊನ್ನೇಗೌಡ್ರಿಗೆ. ಸರಿ, ಹೊನ್ನೇಗೌಡ್ರಿಗೆ ಸೇರ್ಬೇಕಾಗಿರೋ ಜಮೀನದು. 3 ಎಕರೆ 8 ಕುಂಟೆ ಐತೆ. ಓಕೆ ಸರ್. 3 ಎಕರೆ 8 ಕುಂಟೆಲಿ 1 ಎಕರೆ 20 ಕುಂಟೆ ಸಾಗುವಳಿ ಆಗದೆ. ಇನ್ನ ಉಳ್ದಿದ್ದು ಸಾಗುವಳಿ ಸಿಕ್ಕಿಲ್ಲ ಇವ್ರಿಗೆ, ಯಾರಿಗೆ? ಹೊನ್ನೇಗೌಡ್ರಿಗೆ. ಸರಿ ಸರ್. ಆದ್ರೆ ಹೊನ್ನೇಗೌಡ್ರು ಹೇಳೋದು ಏನಂತ ಅಂದ್ರೆ, ಇನ್ನು ಉಳ್ದಿದ್ದನ್ನ ಬೇಕಾದ್ರೆ ಅವನೇ ಸಾಗುವಳಿ ತಗೋಬಿಡ್ಲಿ, ಈ 1 ಎಕರೆ 20 ಕುಂಟೆ ನನ್ನ RTC ಇರೋದ್ನಾರು ನನಗ್ ಬಿಟ್ಕೊಟ್ಬಿಡ್ಲಿ ಅಂತ. ಅಂದ್ರೆ ಇವ್ರು ಬಿಟ್ಕೊಡಕ್ ರೆಡಿ ಇದಾರೆ ಇವಾಗ ಹೊನ್ನೇಗೌಡ್ರು? ಅದನ್ನ 3 ಎಕರೆಯಲ್ಲಿ 1.5 ಎಕರೆ ಸಾಗುವಳಿ ಆಗದೇ ಇರೋದೇ ಬಿಟ್ಕೊಡಕ್ ರೆಡಿ ಅವ್ರೆ. ಬರೀ 5-10 ಸಾವಿರ ರೂಪಾಯಿಗೆ 2 ಎಕರೆ ಜಮೀನು ಬಿಟ್ಕೊಡಕ್ ರೆಡಿ ಇದಾರೆ. ಹೌದೌದು. ಅಂದ್ರೆ ಇವ್ರ ಜೊತೆಲಿ ಹೊಡೆದಾಡಕ್ ಶಕ್ತಿ ಇಲ್ದೆ. ಹೌದೌದು. ಅವ್ರು ಒಬ್ರೇ ಅಪ್ಪ ಮಗ ಮತ್ತೆ ಮಕ್ಳುಗಳು ಬೆಂಗಳೂರಲ್ಲಿ ಏನೋ ಟ್ಯಾಕ್ಸಿ ಓಡಿಸ್ಕೊಂಡಿರೋದಂತೆ. ಅಲ್ಲಿ ಅವರು ವಯಸ್ಸಾಗಿರೋರು ಒಬ್ರೇನೆ.
ಆದ್ರೂ ಸರ್ ನನಗೊಂದು ಈ ಮಟ್ಟದ ಘೋರ, ಇಷ್ಟೊಂದು ದೊಣ್ಣೆಗಳು, ಇಷ್ಟೊಂದು ಖಾರ ಪುಡಿ, ಏನ್ ಸರ್ ಅದು ಆ ಮಟ್ಟಕ್ಕೆ ಅಲ್ಲ, ಅದು ರಕ್ತ ಬರೋ ಕಾನೂನು ತರ? ವ್ಯವಸ್ಥೆ ಆತರ ಐತೆ. ನಾನು ಇದೇ ವಿಚಾರದಲ್ಲಿ ಬೆಟ್ಟದಪುರ ಪೊಲೀಸ್ನವ್ರ ಹತ್ರ SI ಹತ್ರ ಮಾತಾಡಿದ್ರು ಕೂಡ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ನಾವು ಸಿವಿಲ್ ಮ್ಯಾಟ್ರಿಗೆ ಬರಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಇವರು ಕೇಳಕ್ ಹೋಗಿದ್ರಂತೆ, ಸರ್ ಈ ತರ ನಮ್ಗೆ ಕೋರ್ಟ್ ಆದೇಶ ಆಗೈತೆ, ಉಳಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ ಅಂದ್ರೆ, ಇಲ್ಲ ಇಲ್ಲ ನಾವು ಬರೋದಿಲ್ಲ, ನೀವು ಉಳಕ್ ಹೋಗಿ ಅಂದ್ರೆ ಉಳಕ್ ಹೋದಾಗ ಮಾತ್ರ ಇವರು ಅಲ್ಲಿ ಗಲಾಟೆ ಆದ್ಮೇಲೆ FIR ಆದ್ಮೇಲೆ ಬಂದ್ ಕೇಸ್ ಹಾಕಕ್ ಮಾತ್ರನಾ ಇವ್ರು? ಹಂಗಂದ್ರೆ ಅಲ್ವಾ ಸರ್? ಮತ್ತೆ ನಿಮ್ಗೆ ಈಗ ರಕ್ಷಣೆ ಕೊಡೋದ್ರೆ ಇವ್ರು ಇಲ್ಲ ಅಂತ ಅಂದ್ಮೇಲೆ ಇವ್ರನ್ನ ಈಗ ರಕ್ಷಕರು ಅಂತ ಯಾಕೆ ಕರಿಬೇಕು ಇವ್ರನ್ನ? ಖಂಡಿತ 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 ಸರ್. ಈಗ ಬೇರೆಯವೆಲ್ಲ ಡೀಲ್ ಮಾಡ್ತಾರಲ್ಲ ಸರ್ ಸ್ಟೇಷನ್ ಅಲ್ಲೇ ಕೂರ್ಸ್ಕೊಂಡು ಸಿವಿಲ್ ವ್ಯಾಜ್ಯಗಳಿಗೆ, ಇಲ್ಲಿ ಡೀಲ್ ನಡೆಯಲ್ಲ, ಹಂಗಾಗಿ ಸಿವಿಲ್ ಮ್ಯಾಟರ್ಗೆ ಎಂಟ್ರಿ ಆಗಲ್ಲ. ಹೌದೌದು. ಎಷ್ಟು ರಿಯಲ್ ಎಸ್ಟೇಟ್ ನಡೀತಲ್ಲ ಪೊಲೀಸ್ ಸ್ಟೇಷನ್ಗಳೆಲ್ಲ. ಹಂಗಂದ್ರೆ ಆತರ ಆದ್ಮೇಲೆ 2018 ಪೊಲೀಸ್ ಮಹಾನಿರ್ದೇಶಕರದು ಒಂದು ಸುತ್ತೋಲನೆ ಐತೆ ಸರ್ ಇವ್ರಿಗೆ. ಆ ಆದೇಶನು ಕೂಡ ಫಾಲೋ ಮಾಡಕ್ಕಿಲ್ಲ ಇವರು. ಹೌದು. ಅದ್ರಲ್ಲಿ ಏನಂದ್ರೆ, ನಿಜವಾದ RTC ಓನರ್ ಯಾರಿರ್ತಾನೆ ಅವನ್ಗೆ ನೀವು ನ್ಯಾಯ ದೊರಕಿಸ್ಕೊಡಿ ಅಂತ ಐತೆ. ಇವ್ರು ಮೊದ್ಲೆಲ್ಲ ಸಿವಿಲ್ ಮ್ಯಾಟ್ರಿಗೆಲ್ಲ ಕೈ ಹಾಕ್ತಿರಲ್ಲ ಸುಮ್ನೆ. ಅದಕ್ಕೆ ಪೊಲೀಸ್ ಮಹಾನಿರ್ದೇಶಕರೇ ಒಂದು ಆದೇಶನೇ ಹೊರಡಿಸ್ಬಿಟ್ಟವ್ರೆ. ನೀವೇನಾದ್ರೂ ಅವರು ಸಿವಿಲ್ ಮ್ಯಾಟ್ರಿಗೆ ಹೋಗ್ಬೇಕು ಅಂತಂದ್ರೆ ನಿಜವಾದ RTC ಓನರ್ನ ನೀವ್ ಇದ್ ಮಾಡಿ. ಇವ್ರು ತಲೆ ಕೆಡ್ಸ್ಕೊಳಕಿಲ್ಲ, ನಮ್ಗೆ ಯಾಕೆ ಬೇಕು ಸಿವಿಲ್ ಮ್ಯಾಟ್ರದು, ನಾವ್ಯಾಕೆ ಇದು ತಹಸೀಲ್ದಾರ್ ಹುಡಿಕೊಂಡು ಹೋಗೋದು, ನಾವ್ಯಾಕೆ ಕಂದಾಯ ಇವ್ರು ADL ಹುಡುಕೋದು ಅಂತ ಈ ತರದಲ್ಲಿ ಇವರು ಒಂಥರ ಅದೇ ನೀವ್ ಹೇಳಂಗೆ ಇದು ದುಡ್ಡು ಕೊಟ್ರೆ ಮಾತ್ರ ವ್ಯವಹಾರ. ಸರ್, ಇವಾಗ ನೀವೊಬ್ಬ ಸಮಾಜಮುಖಿ ಹೋರಾಟಗಾರರಾಗಿ, KRS ಪಕ್ಷದ ಪಿರಿಯಾಪಟ್ಟಣದ ಅಧ್ಯಕ್ಷರಾಗಿ, ರೈತರಾಗಿ, ಇವತ್ತಿನ ಒಂದು ಸನ್ನಿವೇಶಗಳು ಸರ್, ಈ ಒಡೆದಾಟಗಳು, ರೈತರಲ್ಲೇ ಒಡೆದಾಟ, ಈ ರೀತಿಯ ಕೊಲೆಗಳು ಏನು ಒಂದಲ್ಲ ಸರ್. ನಿಮ್ ಪಿರಿಯಾಪಟ್ಟಣದಲ್ಲೇ ಹೆಚ್ಚು ಕಡಿಮೆ ಈ ಒಂದು ತಿಂಗಳಲ್ಲಿ ಎಷ್ಟು ಘಟನೆಗಳು ನಡೆದೋಯ್ತು ಸರ್, ಬರೀ ರೈತರ ಒಡೆದಾಟಗಳೇ. ಹೌದು, ಖಂಡಿತವಾಗ್ಲೂ. ಇದು ಯಾವ ತರ ಅಂತ ಅಂದ್ರೆ ಸರ್, ನನ್ಗೆ ಒಂದ್ ಕಡೆ ನಾನೊಬ್ಬ ಸಮಾಜದಲ್ಲಿ ಒಬ್ಬ ತಾಲೂಕು ರೈತರ ಸಂಘದ ಅಧ್ಯಕ್ಷನಾಗಿ ಹೇಳ್ಕೊಂಡು ಇವತ್ತು ರೈತರು ಕಚ್ಚಾಡಿ ಇದ್ರದ್ದು ಉಪಯೋಗನ ಬೇರೆ ರಾಜಕೀಯೇತರವಾಗಿ ಬೇರೆ ಯಾರೋ ಪಡ್ಕೊಳ್ತಾ ಇರ್ಬೋದು. ಮತ್ತೆ ಅಧಿಕಾರಿ ವರ್ಗದವರು ಅವ್ರು ದುಡ್ಡು ಮಾಡ್ಕೋತಾ ಇರ್ಬೋದು. ಇದರಲ್ಲಿ ರೈತರು ಬಡವರಾಗೆ ಉಳ್ಕೋತಾ ಇದಾರೆ. ಅಲ್ಲ ಸರ್, ಕೊಲೆಯ ಮಟ್ಟದವರೆಗೂ ಹೋಗ್ತಾ ಇದ್ದಲ್ಲ ಸರ್ ಈ ಒಂದು ಜಮೀನು ವ್ಯಾಜ್ಯಕ್ಕೆ. ಹೌದು, ಇದು ಎಷ್ಟು ದೌರ್ಭಾಗ್ಯ ಅಲ್ಲ ಸರ್. ನಮ್ಮಲ್ಲೇ ಕಿತ್ತಾಟಗಳು, ರಕ್ತ ಬರೋ ರೀತಿ ಒಡೆದಾಡ್ಕೊಳ್ಳೋದು, ಕೊಲೆಗಳಾಗೋದು. ಹೌದು ನೋಡಿ, ಆ ಬಸವರಾಜ್ ಅನ್ನೋನಿಗೆ ಅದ್ರ ಮೇಲೆ ಯಾವುದೇ ರೀತಿ ರೈಟ್ಸ್ ಇಲ್ಲ. ಆದ್ರೂ ಅದು ಅವನಿಗೂ ಗೊತ್ತು, ದರ್ಗಾ ಜಮೀನು ಇವತ್ತು ನನ್ಗೆ ಆಗೋದಿಲ್ಲ ಅನ್ನೋದು ಗೊತ್ತು. ಆದ್ರೆ ನನಗೆ ತಿಳಿದ ಪ್ರಕಾರ ಕಳೆದ ಬಾರಿ ಏನೋ ಸಾಗುವಳಿ ಸಿಕ್ಕಿದೆಯಂತೆ. ಯಾರಿಗೆ? ಬಸವರಾಜ್ಗೆ ಯಾವ್ದೋ ಮಾಮೂಲಿ ಸಾಗುವಳಿ ಕೊಟ್ಟವ್ರೆ ಅಂತ. ಆದ್ರೆ ಈಗ ಒಬ್ಬನಿಗೆ RTC ಮಾಮೂಲಿ ಸಾಗುವಳಿ ಕೊಟ್ಟಾದ್ಮೇಲೆ ದರ್ಗಾ ಜಮೀನ್ಗೆ ಇವನ್ಗೆ ಹೆಂಗ್ ಕೊಡ್ತಾರೆ? ಎರಡೆರಡು ಹೆಂಗ್ ಕೊಡ್ತಾರೆ? ಆಮೇಲೆ ಇಲ್ಲಿ ಕೆಲವರು RI ಮತ್ತೆ ಇವ್ರೆಲ್ಲವ ಏನು ಆಗೋದಿಲ್ಲ, ಮಾಮೂಲಿ ಬರ್ಸ್ಕೊಳ್ಳಿ, 99 ವರ್ಷ ಅಗ್ರಿಮೆಂಟ್ ಹಾಕೊಳ್ಳಿ ಅಂತ ಅನ್ಬಿಟ್ಟು ಅಲ್ಲಿ ಎಷ್ಟೋ ಜಮೀನ ಆತರ ಮಾಡವ್ರೆ. ಕಾನೂನ್ನ ಹೇಳೋರು ಇವ್ರೆ, ಕಾನೂನನ್ನ ಪರಿಪಾಲಿಸದೇ ಇರೋದಂಗೆ ಇವ್ರೆ. 99 ವರ್ಷ ಅಗ್ರಿಮೆಂಟ್ ಹಾಕೋಬಿಡಿ, 99 ವರ್ಷ ಅಗ್ರಿಮೆಂಟ್ ಹಾಕೊಂಡು ರಿಜಿಸ್ಟರ್ ಮಾಡ್ಕೋಬಿಡಿ ಅಂತ ಹೇಳ್ತಾರೆ. ಬಟ್ ರಿಜಿಸ್ಟರ್ ಅದು ಆಗ ಕೊನೆಗೆ ಅವನ ಹೆಸರಲ್ಲೂ RTC ಓಡ್ತಿರ್ತದೆ, ಇವನ ಹೆಸರಲ್ಲೂ RTC ಓಡ್ತಾ ಇರ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಬೋರ್ಡ್ ಆಗಿಲ್ಲ. ಈಗ ಸರ್ವೆ ನಂಬರ್ ಚನ್ಕಲ್ ಕೌಲು 30 ಅಂತ ಬಂದಾಗ ಅದು ಟೋಟಲ್ ಆಗಿ ಮಾಮೂಲಿ ಅಲ್ಲಿ ಎಲ್ಲಾರ ಹೆಸರು ಬಂದ್ಬಿಡ್ತದೆ. ಯಾರ್ಯಾರಿಗೆ ಇಷ್ಟಿಷ್ಟು ಅಂತ ನೋಡ್ಬೇಕು ಅಂದ್ರೆ ಅವ್ರ ಹೆಸರು ಹೊಡೆದ್ಬಿಟ್ಟೆ ನೋಡ್ಬೇಕು. ಈಗ ಮಾಮೂಲಿ ಒಂದು ಪ್ರೈವೇಟ್ ಇದ್ರಲ್ಲಿ ಈಗ ಮಾಮೂಲಿ ಈಗ ನನ್ನ ಹೆಸರು ಅಜಿತ್ನ ಹೆಸರಲ್ಲಿ ಹಿಂಗೆ 2.5 ಎಕರೆ ಐತೆ ಅಂದ್ಬಿಟ್ಟು ಈ ತರ ಸಿಂಗಲ್ ಪಾಣಿ ಬರಲ್ಲ ಅವ್ರಿಗೆ. ಟೋಟಲ್ ಆಗಿ ಎಲ್ಲಾರ್ಗು ಮಾಮೂಲಿ ಒಂದೇ ಪಾಲಿಸಿ ಅದು ಸರ್ವೆ ನಂಬರ್ ಬರೋದ್ರಿಂದ ಈ ತರ ಇವು ಅತಾಚುರ್ಯಗಳು ನಡೀತೈತೆ. ಇದು ಒಂದೇ ಅಲ್ಲ ಸರ್, ತುಂಬಾ ನಮ್ ತಾಲೂಕಲ್ಲಿ ತುಂಬಾನೇ ಇದೆ ಸರ್. ಇವೆಲ್ಲ ಘಟನೆಗಳಿಗೆ ಇವತ್ತಿನ ಜಮೀನಿನ ಬೆಲೆ 10ರಷ್ಟು ಹೆಚ್ಚಾಗಿರೋದಂತೀರಾ? ಹೌದೌದು, ಖಂಡಿತ. ಜಮೀನ್ ರೈತ ಇವತ್ತು ಗಗನಕ್ಕೆ ಹೋಗಿರೋದ್ರಿಂದನೇ ಪಾಪದವ್ರಿಗೆ, ಆಮೇಲೆ ಏನು ಶಕ್ತಿ ಇವರು ಜನ ಜಾಸ್ತಿ ಇರೋಂತವ್ರು. ನೀವು ಲಾಸ್ಟ್ ಟೈಮ್ ಅಲ್ಲಿ ನಮ್ದು ಒಂದು ಯಾವ್ದೋ ಒಂದು ಜಮೀನ್ ವಿಚಾರದಲ್ಲೂ ಎಲ್ಲಾ ಒಂದು ರೆಕಾರ್ಡ್ಸ್ ಗಳು ಪಕ್ಕ ಇದ್ರು ಕೂಡ ಇವತ್ತು ಅಂದ್ರೆ ಇವರು ತಹಸೀಲ್ದಾರ್ ಹೇಳ್ತಾರೆ ಪ್ರೈವೇಟ್ ಲ್ಯಾಂಡ್ ಯಾವ್ದೋ ನೀವು ಪರ್ಚೇಸಿಂಗ್ ಲ್ಯಾಂಡ್ಗೆ ನಾವು ಬರಲ್ಲ ಅಂತ ಹೇಳ್ತಾರೆ. ನಾನ್ ಮೊನ್ನೆಲೂ ಅದೇ ತರ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ದೆ. ಅಲ್ಲ ಸರ್, ನೀವೊಬ್ರು ದಂಡಾಧಿಕಾರಿಯಾಗಿ ಇದ್ಕೊಂಡು ನಮ್ ತಾಲೂಕಲ್ಲಿ ಈ ತರ ನಡೀತಾ ಇದೆಯಲ್ಲ, ಅದಕ್ಕೆ ತಹಸೀಲ್ದಾರ್ ಹೇಳ್ತಾರೆ ಅವ್ರಿಗೆ 3 ಎಕರೆ 8 ಗುಂಟೆ ಕೊಟ್ಟಿರೋದನ್ನ ವಾಪಸ್ ತಗೋಬಿಡ್ತೀನಿ ಬಿಡಿ ಅಂತ ಹೇಳ್ತಾರೆ, ಅಲ್ಲಿ ಸ್ಮಶಾನ ಮಾಡ್ಬಿಡ್ತೀನಿ ಅಂತ.
ಆದ್ರೆ ಬಂದಿ ಆ ವ್ಯಕ್ತಿಗೆ ನಾನು ನ್ಯಾಯ ಕೊಡ್ತೀನಿ ಅನ್ನೋ ಮಾತೇ ಇಲ್ಲ ಅವ್ರ ಕೈಯಲ್ಲಿ. ಅದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಹೌದು. ನಾನು 3 ಎಕರೆ 8 ಕುಂಟೆ ವಾಪಸ್ ಕಿತ್ಕೊಬಿಡ್ತೀನಿ ಬಿಡಿ, ಅಲ್ಲಿ ಸ್ಮಶಾನಕ್ಕೆ ಇದ್ ಮಾಡ್ಬಿಡ್ತೀನಿ, ಗೌರ್ಮೆಂಟ್ ಕೊಟ್ಬಿಡ್ತೀನಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಸರಿ ಸಾಗುವಳಿ ಕೊಟ್ಟಾದ್ಮೇಲೆ ಅದನ್ನ ವಾಪಸ್ ಕಿತ್ಕೊಳಕ್ ಆಗ್ತದೆ ಇವ್ರ ಕೈಲಿ? ಯಾರ ಕೈಲಾಗಲ್ಲ ಸರ್, ಯಾರ ಕೈಲಾಗುತ್ತೆ? ಒಬ್ಬ ಅಧಿಕಾರಿಯಾಗಿದ್ಕೊಂಡು ಇವರು ಮಾತಾಡೋ ಮಾತಾದು ದೌರ್ಭಾಗ್ಯ ಸರ್, ದೌರ್ಭಾಗ್ಯ. ಆಡಳಿತ ಯಂತ್ರವೂ ಹಂಗೆ ಇದೆ, ಕಾರ್ಯಾಂಗ ಯಂತ್ರವೂ ಹಂಗೆ ಇದೆ, ಶಾಸಕಾಂಗ ಯಂತ್ರವೂ ಹಂಗೆ ಇದೆ. ಇವತ್ತು ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ ಇರೋದೇ.